ಟೀಕೆಗಳು ಮಾತ್ರ ಸುರಿತಾರೆ. ಯಾರಿಗೋ ಬೇರೆಯವ್ರನ್ನ ಜಗಿಸ್ದಂಗೆ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ಸರ್ಕಾರನ ಜಗಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಲ್ಲ. ಧರಣಿ ಮಾಡೋರು ಮಾಡ್ಲಿ, ಸ್ಟೇಜ್ ಇಡ್ಲಿ, ಫೋಟೋ ಇಡ್ಲಿ, ಪ್ರತಿಭಟನೆ ಮಾಡ್ಲಿ, ಅವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಮಾಡ್ರಿ, ಒಳ್ಳೆ ಮಾಡ್ಲಿ, ಒಳ್ಳೆ ಅವರು ಹೇಳಂತ ಮಾರ್ಗದರ್ಶನ ಹೇಳಿದ್ರು ನಾ ಕೇಳ್ತೀನಿ, ಏನ್ ತೊಂದರೆ ಇಲ್ಲ. ನಾನೇನು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. ಎಲ್ಲ ಕೂಡ ಕೆಲವು ಅನೇಕ ತೀರ್ಮಾನಗಳನ್ನ ಬೆಂಗಳೂರಲ್ಲಿ 5 ನಗರಗಳನ್ನ ಮಾಡಬೇಕು ಅಂತೇಳಿ ಉತ್ತಮವಾದಂತಹ ಆಡಳಿತ ಕೊಡ್ಲಿಕ್ಕೆ ಇವತ್ತೇನಾದ್ರು ತೀರ್ಮಾನ ಮಾಡಿದ್ದೀನಿ ಅಂದ್ರೆ ನನ್ನ ಒಬ್ಬನೇ ಚಿಂತನೆ ಇಲ್ಲ, ವಿರೋಧ ಪಾರ್ಟಿಯವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಹತ್ರ ಕೂಡ ಮಾತಾಡಿ ಮಾಡಿದ್ದೇನೆ. ಕಸ ವಿಲೇವಾರಿ ಮಾಡ್ಬೇಕಾದ್ರೂ ಕೂಡ ಇವತ್ತು ಏನ್ ಟೀಕೆ ಮಾಡ್ತಾ ಇದಾರೆ ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ಕೂಡ ತೀರ್ಮಾನ ಮಾಡಿದ್ದೇನೆ. ಇವತ್ತು ಏನ್ ಬೇರೆ ಬೇರೆ ಟೌನ್ಶಿಪ್ಗಳೇನಿದೆ, ಅವತ್ತು ಯಲಹಂಕ ಟೌನ್ಶಿಪ್ ಆಯ್ತು, ಕೆಂಗೇರಿ ಟೌನ್ಶಿಪ್ ಆಯ್ತು, ಬೇರೆ ಬೇರೆ ಟೌನ್ಶಿಪ್ ಎಲ್ಲ ಅವರೇ ರೂಪಿಸಿದಂತ ಯೋಜನೆ. ಈಗ ಅವರೇ ರೂಪ ಮಾಡುವಂತ ಯೋಜನೆಗಳು, ಅಯ್ಯೋ ಇದು ಡಿ ಕೆ ಶಿವಕುಮಾರ್ ಮಾಡ್ತವನಲ್ಲ, ಡಿ ಕೆ ಶಿವಕುಮಾರ್ ಮಾಡ್ತವನಲ್ಲ ಅಂತ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ, ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತಿರಂತೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮ್ಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಏನು ಸ್ವಾಮಿ ಹೇಳಿ ಅಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಕೂತಿದ್ರಂತೆ. ಆಯ್ತು ಕಣಯ್ಯ, ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳಿದ್ರಂತೆ. ಅಂಗೈಲಿ ಯಾಕೆ ಕೂದ್ಲಿಲ್ಲ ಅಂತ ಕೇಳಿದ್ರು. ಅದಕ್ಕೆಲ್ಲರೂ ಕೇಳಿದಂತೆ ಯಾರು ಅದಕ್ಕೆ ಉತ್ತರ ಕೊಡಕ್ಕಾಗ್ಲಿಲ್ಲ. ಮಿನಿಸ್ಟರ್ಗಳೆಲ್ಲ ಕೂತಿದ್ರಂತೆ. ಅವರು ನನಗೆ ಗೊತ್ತಾಯಿಲ್ಲ ಸ್ವಾಮಿ ಇಲ್ಲ ಅಂತ ಹೇಳದಂತೆ. ಅದಕ್ಕೆ ಬೀರ್ಬಲ್ ಕೇಳೋದು ಹೆಂಗಂತೆ, ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಬಿದೋಗ್ಬಿಟ್ಟಿದೆ ಅಂತ. ಸರಿ, ನಾನ್ ದಾನ ಕೊಟ್ಟಿದ್ದೀನಿ ನನ್ನ ಕಣಯ್ಯ, ನಿನ್ ಕೈಯಲ್ಲೂ ಕೂದ್ಲಿಲ್ವಲ್ಲ ಅಂತಂದ್ರೆ, ನಾನು ಅದನ್ನ ಈಸ್ಕೊಂಡು ನನ್ನ ಕೈಯಲ್ಲಿ ಕೂದ್ಲಿಲ್ಲ ಅಂತ ಅವನು ಹೇಳದಂತೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು, ನಿನ್ ಕೈಯಲ್ಲಿ ಈಸ್ಕೊಂಡೆ, ನಿನ್ ಕೈಯಲ್ಲಿ ಕೂದಲು ಸಭಿಕರದೇನು ಅಂತ. ಆ ಸಭಿಕರು ನನಗ್ ಸಿಕ್ಲಿಲ್ಲ ಅಂತ ಒಸಕೊಂಡು ಅವರು ಹೊಟ್ಟೆ ಉರಿ ಪಟ್ಕೊಳ್ತಾ ಇರಂತೆ. ಹಂಗೆ ಮಾಡೋ ಟೈಮಲ್ಲಿ ನಿಮ್ ಕೈಲಿ ಕೆಲಸ ಮಾಡಕ್ ಆಗ್ಲಿಲ್ಲ, ಮಾಡೋ ಕೆಲಸದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಮಾಡಕ್ಕಾಗ್ಲಿಲ್ಲ. ಜನ 136 ಸೀಟ್ ನಮ್ಗೆ ಕೊಟ್ಟವ್ರೆ. ನಾವು ಈ ಬೆಂಗಳೂರು ಜನತೆ, ರಾಜ್ಯದ ಜನತೆಗೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಕೈಲಿ ಏನ್ ಮಾಡಬೇಕೋ ಮಾಡ್ತೀವಿ. ಪರಮಾತ್ಮ ಮತ್ತು ಜನ, ನೀವು ದೇವರು, ನಮ್ಗೆ ಮತದಾರರೇ ದೇವರು, ನಿಮ್ ಸೇವೆ ಮಾಡಕ್ಕೆ ನಾವು ಇದ್ದೀವಿ. ಸೊ ಅದಕ್ಕೆ ಮಾಡ್ತೀರಿ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ರು ಸೇರಿ, ದಳದವರು ಬಿಜೆಪಿ ಇಬ್ರು ಸೇರಿ ಕೈ ಒಸಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ಇರ್ಲಿ, ನಾವು ಚಿಂತೆ ಮಾಡೋದು ಬೇಡ, ನಾವು ಮುಂದುವರೆಕ್ ಹೋಗೋಣ. ಎಲ್ಲ ನಗ್ತಾವ್ರೆ ನೋಡಿ, ನನಗೂ ಸಿಕ್ಲಿಲ್ಲ, ನಿಮ್ ಕೈಗಳು ನೋಡ್ಕೊಳ್ಳೆ ಕೂದ್ಲಿದೆಯಲ್ಲ ಅಂತ. ಬಿಡಿ, ಅದು ಮಿಕ್ಕಿದ್ ನಾನು ಬೇರೆ ಸುದ್ದಿ ಮಾತಾಡಕ್ ಹೋಗುದಿಲ್ಲ.